ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನೆಂದರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಗ್ಲಾಸ್ ಅಳತೆಯಲ್ಲಿ ನಾನು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಎಲ್ಲರಿಗೂ ಅನಿಸ್ತಾ ಇದೆ ಏನು ಮಾಡ್ತಿರ್ಬೋದು ಅಂತ. ಏನಿಲ್ಲ ಫ್ರೆಂಡ್ಸ್, ಇದು ಬ್ಯಾಚುಲರ್, ಒಬ್ಬೊಬ್ಬರಿಗೆ ಸಿಂಗಲ್ ಇರೋರಿಗೆ, ಬ್ಯಾಚುಲರ್ ಇರೋರಿಗೆ ಒಂದೇ ಒಂದು ರಾಗಿ ಮುದ್ದೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಇಬ್ಬರಿಗೆ ಮಾಡ್ತಾಯಿದ್ರೆ ಜಸ್ಟ್ ಮೆಜರ್ಮೆಂಟನ್ನು ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ನಾನು ಕೈ ಹಿಡಿ ಇರುವಂಥದ್ದು ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ಮೆಜರ್ಮೆಂಟಲ್ಲಿ ನೀರು ತೊಗೊಂಡು ಸ್ವಲ್ಪ ರಾಗಿ ಫ್ಲೋರ್ನ ಹಾಕಿಬಿಟ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು, ನಾನು ವುಡನ್ ಸ್ಪ್ಯಾಚುಲ ತೊಗೊಂಡಿದ್ದೀನಿ. ಏನಕ್ಕಂದರೆ ಅದು ಈಟ್ ಅಬ್ಸರ್ವೆಂಟ್ ಆಗಲ್ಲ. ಹಾಗಾಗಿ ಯೂಶ್ವಲಿ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ. ನೋಡಿ, ನಾನು ಕೈ ಬಿಡದೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ನಿಧಾನಕ್ಕೆ ಗಂಟಿಲ್ಲದೆ ನೋಡ್ತಾ ಇರ್ಬೋದು, ಫ್ಲೇಮ್ ಸ್ವಲ್ಪ ಮೀಡಿಯಮ್ ಟು ಹೈ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಗಂಟೆ ಇರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಒಂದು ಟಿಪ್ಸು. ಇಲ್ಲಾಂದರೆ ಗಂಜಿ ಚೆನ್ನಾಗಿ ಬರಲ್ಲ, ಗಂಟು ಆಗಿಬಿಡುತ್ತೆ. ಹಾಗಾಗಿ ನಾವು ಮೊದಲು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಮುದ್ದೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ಎಸ್ಪೆಷಲಿ ಬ್ಯಾಚುಲರ್ಸ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಿಧಾನಕ್ಕೆ ಗಂಜಿ ಆಗ್ತಾಯಿದೆ. ಈ ಹದದಲ್ಲಿ ಬಂದ ತಕ್ಷಣ, ಅಂದರೆ ಈ ಫಾರ್ಮಲ್ ಬಂದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ, ಕೈ ಬಿಡದೆ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಫ್ರೆಂಡ್ಸ್. ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಕಂಪ್ಲೇಂಟ್ ಮಾಡ್ತಾರೆ, ರಾಗಿ ಮುದ್ದೆ ತಿಂದರೆ ನನಗೆ ಡೈಜೆಷನ್ ಆಗಲ್ಲ, ಹೊಟ್ಟೆ ಒಂಥರ ಟೈಟ್ ಆದಂಗೆ ಆಗುತ್ತೆ, ಇಂಡೈಜೆಷನ್ ಆಗುತ್ತೆ, ನಂಗೆ ರಾಗಿ ಸೇರಲ್ಲ ಅಂತ. ಸೊ ಅವ್ರಿಗೆ ಈ ಟಿಪ್ಸನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಮಲ್ಲೇ ಇಡೀ ಇರೋ ಪಾತ್ರೆ ಇಲ್ಲಾಂದರೆ ಈ ರೀತಿ ಇಕ್ಕಳ ಬರುತ್ತಲ್ಲ, ಸೊ ಹೋಲ್ಡರು, ವೆಸಲ್ ಹೋಲ್ಡರ್, ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಗಂಜಿ ಫಾರ್ಮಲ್ಲಿ ಬಂದ ತಕ್ಷಣ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಗಂಜಿ ಫಾರ್ಮಲ್ಲಿ ಬಂದಾಗ ತಕ್ಷಣ ನಾವು ಹಿಟ್ಟು ಹಾಕಬಾರ್ದು, ಗೂರಾಡೋದನ್ನು ಅಂದರೆ ಮಿಕ್ಸ್ ಮಾಡೋದನ್ನು ಬಿಡಬಾರ್ದು. ಸೊ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ನನ್ನ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ, ರನ್ನಿಯಾಗಿ ಅಂತ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ಫ್ರೆಂಡ್ಸ್. ಇದು ನಾನು ಮನೆಯಲ್ಲೇ ರಾಗಿನ ತರಿಸ್ಬಿಟ್ಟು, ಕೆಂಪು ರಾಗಿನ ಚೆನ್ನಾಗಿ 2 to 3 ಟೈಮ್ಸ್ ವಾಶ್ ಮಾಡಿಬಿಟ್ಟು ಸನ್ ಡ್ರೈ ಮಾಡಿಬಿಟ್ಟು ನಾನು ಮಿಲ್ಗೆ ಹಾಕ್ಸ್ಕೊಂಬಂದಿರೋಂತಹ ರಾಗಿ ಹಿಟ್ಟು. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತೇ ಇದೆ, ರಾಗಿಗೆ ಇಂಗ್ಲೀಷಲ್ಲಿ ಫಿಂಗರ್ ಮಿಲೆಟ್ ಅಂತಾರೆ. ಇದ್ರ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ತುಂಬ ನ್ಯೂಟ್ರಿಷಿಯಸ್ ಫುಡ್ಡು ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಒಂದು ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಮುದ್ದೆ ತಿನ್ನೋದಕ್ಕೆ ಕಷ್ಟ ಆದರೆ, ಮುದ್ದೆ ನಮ್ಮ ಮಕ್ಕಳು ತಿನ್ನಲ್ಲ ಅಥವಾ ಅನ್ನೋದು ನಿಮ್ಗೇನಾದರೂ ಅನಿಸಿದರೆ, ದಯವಿಟ್ಟು ತುಂಬ ವೇರಿಯೇಷನ್ಸ್ ಇದೆ ಇವಾಗಂತೂ ಯೂಟ್ಯೂಬಲ್ಲಿ. ನನ್ನದೇ ಚಾನಲಲ್ಲಿ ನಾನು ರಾಗಿ ಮಸಾಲೆ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಈ ಟೈಮಲ್ಲಿ ನಾವು ಡ್ರೈ ಫ್ಲೋರ್ ರಾಗಿ ಹಿಟ್ಟನ್ನು ನಾವು ಹಾಕ್ಕೋಬೇಕು. ನಾನು ಕರೆಕ್ಟಾಗಿ 1.5 ಸ್ಮಾಲ್ ಬೌಲಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡಬಾರ್ದು. ಈ ಟೈಮಲ್ಲಿ ನಾವು ಗ್ಯಾಸ್ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಪ್ಲೇಟ್ ಮುಚ್ಚಿಬಿಡಬೇಕು. ಸೊ ಅದು ನಿಧಾನಕ್ಕೆ ಅದು ಸ್ಟೀಮ್ ಆಗ್ತಿರುತ್ತೆ ಫ್ರೆಂಡ್ಸ್. ನಿಮಗೇನಾದರೂ ಮುದ್ದೆ, ಈಗ ಬ್ಯಾಚುಲರ್ಸ್ ಅಂದರೆ ಎಲ್ಲ ಥರ ಐಟಮ್ಸ್ ಇರೋಲ್ಲ ನಿಮಗೆ, ಬಟ್ ಮುದ್ದೆ ತಿನ್ನಲೇಬೇಕು, ಹೋಟೆಲಲ್ಲಿ ತಿಂದು ಬೇಜಾರಾಗಿರುತ್ತೆ ಅನ್ನೋರಿಗೆ ಟಿಪ್ಸ್ ತೋರಿಸ್ತಾ ಇದ್ದೀನಿ. ನಿಮಗೆ ಮುದ್ದೆ ತಟ್ಟು ಅಂಥದ್ದು ಫಸ್ಟ್ ತೋರಿಸಿದ್ನಲ್ಲ, ಅದಿಲ್ಲ ಅಂದರೆ ಈ ರೀತಿ ಒಂದು ಬೌಲನ್ನು ನೀವು ತೊಗೋಬೋದು. ಇಲ್ಲಿ ನೋಡಿ, ಇದು ರೆಡಿ ಆಗ್ತಾ ಇದೆ. ಸಾಕು, ಒಂದು 30 ಸೆಕೆಂಡ್ಸ್ ಟು 40 ಸೆಕೆಂಡ್ಸ್ ನಾನು ಸ್ಟೀಮ್ಗೆ ಬಿಟ್ಟಿದ್ದೆ. ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಿಕ್ಸ್ ಮಾಡೋದು ಅಂತ. ಸೊ ಮಧ್ಯದಿಂದ ನಾವು ಅದನ್ನು ತೊಗೋಬೇಕು. ಹಿಟ್ಟನ್ನು ಇವಾಗ ನಾವು ಗಂಜಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದೇ ಒಂದು ಟಿಪ್ಸ್ ಇದಕ್ಕೆ. ನಾನು ಹೇಳ್ತಾ ಇದ್ದೆ ಫ್ರೆಂಡ್ಸ್, ರಾಗಿಯಲ್ಲಿ ತುಂಬ ಕ್ಯಾಲ್ಶಿಯಮ್ ರಿಚ್ ಇದೆ. ತುಂಬ ಮಕ್ಕಳಿಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ ಅವ್ರಿಗೆ ತುಂಬ ಐರನ್ ಡಿಫಿಷಿಯನ್ಸಿ ಇದ್ರೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಶುಗರ್ ಇರೋರಿಗೆ ಶುಗರ್, ಬ್ಲಡ್ಡಲ್ಲಿರುವಂಥ ಶುಗರನ್ನ ಕಂಟ್ರೋಲ್ ಮಾಡುತ್ತೆ. ಇದನ್ನು ನಿಯಮಿತವಾಗಿ ತೊಗೊಳ್ಬೇಕು. ಊಟದಲ್ಲಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ನಿಮಗೆ ಮುದ್ದೆ ತಿನ್ನೋಕ್ಕೆ ಬೇಜಾರಾಯಿತು, ನೀವು ಬೆಳಗ್ಗೆ ಹೊತ್ತು ರೈಸ್ ಐಟಮ್ ತಿಂತಿದ್ದೀರಾ ಅಂದರೆ ಪ್ಲೀಸ್ 1 ಲೋಟ ಗಂಜಿ ಮಾಡ್ಕೊಂಡು ಕುಡೀರಿ. ಅದು ಬ್ಯಾಲೆನ್ಸ್ ಆಗುತ್ತೆ. ಅವತ್ತು ನಿಮ್ಮ ಬಾಡಿಗೆ ಬೇಕಾದಂತಹ ಐರನ್ ಮತ್ತು ಕ್ಯಾಲ್ಶಿಯಮ್ ಅದನ್ನೆಲ್ಲ ಅದು ಒದಗಿಸುತ್ತೆ. ಇಡ್ಲಿ ಮಾಡಿಕೊಡಿ, ಇವಾಗ ಒತ್ತು ಶಾವಿಗೆ ಬರುತ್ತೆ, ರಾಗಿ ದೋಸೆ ಬರುತ್ತೆ, ರಾಗಿ ರೊಟ್ಟಿ ಮಾಡಿಕೊಡಿ, ಮಾಲ್ಟ್ ರೂಪದಲ್ಲಿ ಮಕ್ಕಳಿಗೆ ಕೊಡಿ. ಈ ಎಲ್ಲ ಫಾರ್ಮಲ್ಲೂ ನೀವು ರಾಗಿ ತೊಗೊಂಡ್ರೆ ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಮುದ್ದೆ ತೊಗೊಂಡ್ರೆ ಇನ್ನೂ ಹೊಟ್ಟೆ ಫುಲ್ ಅನಿಸುತ್ತೆ. ಬೆನಿಫಿಟ್ ತುಂಬ ಇರುತ್ತೆ. ಆದಷ್ಟು ಮುದ್ದೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಡಯಟಲ್ಲಿ ಮುದ್ದೆನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೋಡಿ, ನನಗೆ ಮುದ್ದೆ ರೆಡಿಯಾಗಿದೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಯಾರಾದರೂ ಫ್ಯಾಮಿಲಿ ಪರ್ಸನ್ ಇಲ್ಲ, ಬ್ಯಾಚುಲರ್ಸ್ ಅನ್ನೋದಾದರೆ ನಾನು ಟಿಪ್ಸ್ ತೋರಿಸ್ತಾ ಇದ್ದೀನಿ. ಮುದ್ದೆ ಬೆಂದಿದೆಯಾ ಅಂತ ನೋಡಬೇಕು ಅಂದರೆ ಈ ರೀತಿ ನೀರಲ್ಲಿ ಕೈಯನ್ನು ಡಿಪ್ ಮಾಡಿಬಿಟ್ಟು ಈ ರೀತಿ ಮುಟ್ಟಿದ್ರೆ ಮುದ್ದೆ ಕೈಗೆ ಅಂಟಲ್ಲ. ಸೊ ಈ ಟೈಮಲ್ಲಿ ಅದು ರೆಡಿ ಆಗಿದೆ ಅಂತ ನಾವೀಗ ಇದನ್ನು ಮುದ್ದೆ ಕಟ್ಕೋಬೇಕು. ನಾನು ಹೇಳ್ದಾಗೆ ನಿಮ್ಮಲ್ಲಿ
ಮುದ್ದೆ ಕಟ್ಟೋದಕ್ಕೆ ಏನೂ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಒಂದು ಬೌಲ್ಗೆ ಸ್ವಲ್ಪ ಎಣ್ಣೆನಾದರೂ ತುಪ್ಪನಾದ್ರು ಸವರ್ಕೊಂಡು ಕಟ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ ನಾನು ಹೇಳಿದ್ದು, ಕೈ ಹಿಡಿಯಿರೋ ಅಂಥ ಒಂದು ಪಾತ್ರೆ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ. ನೋಡಿ, ನಾನು ಬೌಲಲ್ಲಿ ಮಾಡೋದು ಯಾವ ರೀತಿ ಅಂತ ನಮ್ಮ ಬ್ಯಾಚುಲರ್ ಫ್ರೆಂಡ್ಸ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಚೂರು ಗಂಟಾಗಿಲ್ಲ ಮುದ್ದೆ, ಎಷ್ಟು ಸ್ಮೂತಾಗಿದೆ. ಕೆಲವೊಬ್ಬರು ಮುದ್ದೆ ಡೈಜೆಷನ್ ಆಗಲ್ಲ ಅಂತ ತುಂಬ ಸ್ಮೂತ್ ಮಾಡ್ಕೋತಾರೆ ತೆಳ್ಳಗೆ, ಕೆಲವೊಬ್ಬರು ತುಂಬ ಗಟ್ಟಿ. ಈ ಮಂಡ್ಯ ಸೈಡು ಈ ಗೌಡಸು ನಾನ್ ವೆಜ್ ತಿನ್ನೋರೆಲ್ಲ ತುಂಬ ಗಟ್ಟಿ ಮಾಡ್ಕೋತಾರೆ ಫ್ರೆಂಡ್ಸ್. ನಾನು ಇಷ್ಟೇ ಸ್ಮೂತಾಗಿ ಮಾಡೋದು, ನನಗಿಷ್ಟೇ ಸಾಕು ಕನ್ಸಿಸ್ಟೆನ್ಸಿ. ನೋಡಿ, ಇದನ್ನು ಕೈಯಲ್ಲಿ ಮುಟ್ಟದೆ ಯಾವ ರೀತಿ ಜಸ್ಟ್ ಬೌಲಲ್ಲಿ ಮುದ್ದೆ ಕಟ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ಯೂಶ್ವಲಿ ನಾನು ಮುದ್ದೆ ಕಟ್ಟೋ ಪ್ಲೇಟ್ ಇದೆ, ಅದರಲ್ಲೇ ಮಾಡೋದು. ಸೊ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲ ರೀತಿ ಸಾಮಗ್ರಿಗಳು ಸೌಲಭ್ಯಗಳು ಇಲ್ಲದೇ ಇರೋರು ಸತ ಮುದ್ದೆ ಮಾಡ್ಕೊಂಡು ಯಾವ ರೀತಿ ತಿನ್ಬೋದು ಅಂತ. ನಿಮಗೆ ಬೌಲಲ್ಲಿ ಕಂಫರ್ಟಬಲ್ ಆಗ್ತಾ ಇಲ್ಲ, ತುಂಬ ರೌಂಡ್ ಶೇಪ್ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ, ಈ ರೀತಿ ಕಲ್ಲನ್ನು ನೀಟಾಗಿ ಒರೆಸ್ಕೊಂಡು ಈ ಜಸ್ಟ್ ಈ ರೀತಿ ಬಾಲ್ ಥರ ರೌಂಡ್ ಮಾಡಿಕೊಂಡ್ರೆ ಬಿಸಿಯಾದ ರಾಗಿ ಮುದ್ದೆ ರೆಡಿ ಫ್ರೆಂಡ್ಸ್. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸಲ ಮನೇಲಿ ಟ್ರೈ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.